ಎಲ್ಲ ನನ್ನ ರೈತ ಬಂದವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಗೊಂಜಾಳ ಮೇವ ಸೈಲೇಜ್ ಮಾಡತ್ತಾನು. ಗೊಂಜಾಳ ಮೇವ ನಾನು ಯಾವ ಥರ ಸೈಲೇಜ್ ಮಾಡ್ತಾನೋ ಮತ್ತು ಸೈಲೇಜ್ ಮಾಡೋದ್ರಿಂದ ನನ್ನ ರೈತ ಬಾಂಧವರಿಗೆ ಏನು ಲಾಭ ಐತಿ ಅನ್ನೋದನ್ನು ಇವತ್ತಿನ ದಿವಸ ನನ್ನ ಸ್ವಂತ ಪ್ರಾಕ್ಟಿಕಲ್ ಮಾಡಿಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತೀನಿ. ಮೊದಲನೇದಾಗಿ ನನ್ನ ರೈತ ಮಿತ್ರನ ಏನು ಹೇಳ್ತಾ ಅಂತಂದ್ರೆ, ನಮಗೆ ಚಾಪ ಕಟ್ಟೋದ್ರಿಂದ ನಮಗೆ ಏನು ಲಾಭ ಅಪ್ಪ ಅಂತಂತಂದ್ರೆ, ಮೊದಲನೇದಾಗಿ ನಮಗೆ ಮೇವಿನಾಗ ಉಳಿತಾಯ ಆಕತಿ. ಈ ಚಾಪ್ ಕಟ್ಟೋದ್ರಿಂದ ನಮಗೆ ಮೇವಿನಾಗ ಇಲ್ಲಂತಂದ್ರೂ ಒಂದು 60% ಮೇವಿನಾಗ ನಮ್ಗೆ ಉಳಿತಾಯ ಆಕತ್ತಂತಿಕ್ಕಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನು. ಉಳಿತಾಯ ಹೆಂಗೆ ಆಕತ್ತಪ್ಪ ಅಂತಂದ್ರೆ, ನಾವು ಇದೇ ಗೊಂಜಾಳ ಮೇವನ್ನ ನಾವು ಈಗಲೇ ಕೊರ್ದವು ಅಂತಂತಂದ್ರೆ ಒಂದು ಮಾರುದ್ದ ದಂಟು ಆಕ್ಕಾವು. ಅದನ್ನು ದನ ತಿನ್ನೋದಿಲ್ಲ. ಅದಕ್ಕಾಗಿ ಮೇವಿನಾಗ ಭಾಳ ಉಳಿತಾಯ ಆಕತಿ ಮತ್ತು ದನಗಳು ಇದನ್ನು ಬಿಟ್ಟು ಬಿಡ್ದಂಗೆ ತಿಂತಾವೆ. ಇನ್ನು ಮುಂದೆ ನಾವು ಮೇವು ಸೈಲೇಜ್ ಮಾಡಬೇಕಪ್ಪ ಅಂತಂತಂದ್ರೆ ನಾವು ಮುಂದಿರ್ತನ ಮೇವು ಸ್ಟಾಕ್ ಮಾಡ್ಬೇಕು. ನೋಡತ್ರಲ್ಲ ಈ ಥರನಾಗಿ ಗೊಂಜಾಳ ಬಂತು, ಆಮೇಲೆ ಹುಲ್ಲು ಬಂತು, ಏನು ನಾವು ಸೈಲೇಜ್ ಮಾಡ್ತಾವಲ್ಲ ಆ ಮೇವನ್ನ ನಾವು ಅಡ್ವಾನ್ಸ್ ನಮಗೇನ ಏನು ಮಾಡ್ಬೇಕಂತಂದ್ರೆ ಈ ಥರನಾಗಿ ಮೇವು ನಾವು ಸ್ಟಾಕ್ ಮಾಡ್ಬೇಕು. ನಂತರ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನು ಚಾಪ್ ಕಟ್ಟದಾಗ ಹಾಕಿ ಸಣ್ಣಗೆ ಕೊರಿಬೇಕು. ನೋಡ್ತೇವಲ್ಲ ಈ ಥರನಾಗಿ ಚಾಪ್ ಕಟ್ಟದಾಗ ಹಾಕಿ ಗೊಂಜಾಳ ಬಂತು, ಹುಲ್ಲು ಬಂತು, ನಾವು ಚಾಪ್ ಕಟ್ಟದಾಗ ಹಾಕಿ ಸಣ್ಣಗೆ ಅದನ್ನು ಕೊರೆದು ಅದನ್ನು ಏನು ಮಾಡ್ಬೇಕಪ್ಪ ಅಂತಾರೆ ನೋಡ್ತಾರಲ್ಲ ಈ ಥರನಾಗಿ ನಾವು ಸಣ್ಣಗೆ ಪುಡಿ ಮಾಡ್ಬೇಕು. ನೋಡಿರಿ, ಇದು ಮೇವ ಅರ್ಧ ಇಂಚಿಗೂ ಇನ್ನೂ ಕಡಿಮೆ ಐತಿ. ನೋಡ್ತಾರಲ್ಲ ಮೇವು ಮಾತ್ರ ಅಗದಿ ಜಬರದಸ್ತ್ ಆಗತೈತಿ. ನೋಡಿರಿ, ಗೊಂಜಾಳನು ಅಗದಿ ಪೀಸ್ ಆಗತ್ತಾವೆ. ಈ ಥರನಾಗಿ ನಾವು ಚಾಪ್ ಕಟ್ಟದ ಹಾಕಿ ಮೇವು ಮಾಡಿದೆವು ಅಂತಂತಂದ್ರೆ ಇದು ನಮಗೆ ಸೈಲೇಜ್ ಮಾಡೋಕ್ಕೆ ಭಾಳ ಹಗರ ಆಕತ್ತಂತಿಕ್ಕಾರ ನನ್ನ ರೈತ ಮಿತ್ರರಿಗೆ ನಾನು ಬಯಸ್ತೇನೆ. ಈ ಥರನಾಗಿ ನಾವು ಪುಡಿ ಮಾಡಿದೆವು ಅಂತಂತಂದ್ರೆ ಇದ್ರಾಗ ನಾವು ಮಿನರಲ್ ಮಿಕ್ಸರ್ ಬಂತು, ಆಮೇಲೆ ಬೆಲ್ಲದ ನೀರು ಬಂತು, ಆಮೇಲೆ ಉಪ್ಪಿನ ನೀರು ಬಂತು. ನಾವು ಇದಾಗ ಚಿಂಪಡಿಸೋದು ಅಂತಂತಂದ್ರೆ ಈ ಮೇವಿಗೆ ಅಗದಿ ತಾವಡ್ತು ಬಿಡ ಮಿಕ್ಸ್ ಆಕತ್ತಂತಿಕ್ಕಾರ ನಾನು ಈ ವಿಷಯವನ್ನು ನನ್ನ ರೈತ ಮಿತ್ರರಿಗೆ ಹೇಳ್ತಾನಂತ. ಮತ್ತು ಮೇವು ಈ ಥರ ಸಣ್ಣ ಆತಂತಂದ್ರೆ ಏನು ನಾವು ಲವಣಾಂಶಗಳು ಕುಡಿಸ್ತಾವಲ್ಲ ಅವೆಲ್ಲ ಅವು ಭಾಳ ಚಂದ ನಮಗೆ ಇದ್ರೊಳಗೆ ಏನಾಕಪ್ಪ ಅಂತಂತಂದ್ರೆ ಭಾಳ ಚಂದ ನಮಗೆ ಇದ್ರಾಗ ಕೂಡ್ತಾವಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಈ ವಿಷಯವನ್ನು ಹೇಳ್ತಾನು. ನಾವು ಗೊಂಜಾಳ ಸೈಲೇಜ್ ಮಾಡ್ಬೇಕಂತಂದ್ರೆ ನಮ್ಮ ಗೊಂಜಾಳ ಯಾವ ಸ್ಟೇಜ್ನಾಗ ಇರ್ಬೇಕಂತಂದ್ರೆ ನೋಡತ್ತಲ್ಲ ಇದು ಗೊಂಜಾಳ ಈ ಥರನಾಗಿ ತುಂಬ ಕಾಳಾಗಿರ್ಬೇಕು, ಆಮೇಲೆ ಹಾಲ್ಗಾಳ ಇರ್ಬೇಕು. ನೋಡ್ರಿ, ನಾವು ಗೊಂಜಾಳ ಸೈಲೇಜ್ ಈ ಥರನಾಗಿ ನಾವು ಗೊಂಜಾಳ ಇದ್ದಾಗ ನಾವು ಸೈಲೇಜ್ ಮಾಡಿದ್ವಿ ಅಂತಂತಂದ್ರೆ ಈಗ ನಾವೇನು ಸೈಲೇಜ್ ಮಾಡಿದ್ದೀವಲ್ಲ ಈ ಮೇವೆಲ್ಲ ಫುಲ್ ಪಕ್ವಾಗಿರ್ತದೆ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನು. ಈ ಥರನಾಗಿ ನಾವು ಹಲಗಾಳ ಗೊಂಜಾಳ ಇದ್ದಾಗ ನಾವು ಸೈಲೇಜ್ ಮಾಡಿದ್ವಿ ಅಂತಂತಂದ್ರೆ ಇದು ನಾವು ಸೈಲೇಜ್ ಮಾಡಿದ ಮೇಲೆ ಇದನ್ನು ಒಂದು 45 ದಿವಸದ ಮೇಲ್ಪಟ್ಟು ನಾವು ದನಗಳು ಹಾಕಿದ್ವು ಅಂತಂತಂದ್ರೆ ಇದು ಹಿಂಡು ದನಗಳಿಗೆ ಇದಕ್ಕೆ ಹೈನು ಹೆಚ್ಚಕ್ಕತಿ. ಹೈನು ಅಂತಂದ್ರೆ ಹಾಲು ಹೆಚ್ಚಕ್ಕಾವ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾನು ಈ ವಿಷಯವನ್ನು ಹೇಳ್ತಾನು. ನೋಡಿರಿ, ಈ ಥರನಾಗಿ ಗೊಂಜಾಳ ಹಾಲುಗಳಿದ್ದಾಗನ ನಾವು ಇದನ್ನು ಸೈಲೇಜ್ ಮಾಡ್ಬೇಕು. ಯಾವ ಥರ ಸೈಲೇಜ್ ಮಾಡ್ಬೇಕಂತಂದ್ರೆ ನೋಡ್ರಿ, ಈ ಥರಾಗಿ ನಾವು ಸೈಲೇಜ್ ಮಾಡ್ಬೇಕು. ನಾವು ಹಾಲುಗಳ ಗೊಂಜಾಳ ತೊಗೊಂಡಿಕ್ಯಾರ ಈ ಥರನಾಗಿ ಸೈಲೇಜ್ ಮಾಡ್ಕ್ಯಾರ. ಮೊದಲು ನಾವು ಸಂಪೂರ್ಣ ಇದನ್ನ ಏನು ಮಾಡಬೇಕು, ಚಾಪ್ ಕಟ್ಟಕ್ಕೆ ಹಾಕಿಬೇಕ್ಯಾರ ಈ ಮೇವನ್ನ ಅರ್ಧ ಇಂಚಿಗೆ ಒಂದೊಂದು ತುಂಡಾಗುವಂಗೆ ನಾವು ಇದನ್ನು ಕಟ್ ಮಾಡ್ಬೇಕು. ನೋಡ್ರ ಯಾವ ಥರ ನಾ ಕಟ್ ಮಾಡೀನಿ ಅಂತ ಹೇಗೆ ನೋಡ್ರಿ. ಸಂಬಂಧ ಎಲ್ಲ ಮೇವೆಲ್ಲ ಈ ಥರ ನಾವು ಕಟ್ ಮಾಡಬೇಕು. ಕಟ್ ಮಾಡಿಕೊಂತ ಈಗ ನಾವು ಪೈಲ ಈ ಥರ ಆರೋಗ್ಯಬೇಕು. ನಾವು ಚಾಪ್ ಕೊಟ್ಟಲಿಲ್ಲ ಮೇವೆಲ್ಲ ಕಟ್ ಮಾಡಿದ ಮೇಲೆ ನಂತರ ನಾ ಏನು ಮಾಡ್ಬೇಕಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇದನ್ನು ತೋರಿಸ್ತಾನು. ಮತ್ತೀಗ ನಾವು ಸೈಲೇಜ್ ಮಾಡೋದ್ರಿಂದ ನಮಗೇನು ಅನುಕೂಲಪ್ಪ ಅಂತಂತಂದ್ರೆ ನನ್ನ ರೈತ ಮಿತ್ರನ ಏನು ಹೇಳ್ತಾ ಅಂತಂದ್ರೆ, ಈಗ ಒಂದೊಂದು ಟೈಮ್ದಾಗ ನಮ್ಮ ಹೊಲ್ದಾಗ ಹಸಿರು ಭಾಳ ಇರ್ತಾವೆ. ಹಸಿರು ಅಂತಂತಂದ್ರೆ ಹುಲ್ಲಾಗಲಿ, ಆಮೇಲೆ ಗೊಂಜಾಳ ಆಗಲಿ, ಆಮೇಲೆ ಜೋಳ ಆಗಲಿ, ಆಮೇಲೆ ಸ್ವೀಟ್ ಕಾರ್ನ್ ಹಸಿ ಮೇವುಗಳು ಒಂದೊಂದು ಟೈಮ್ದಾಗ ಭಾಳ ಹಾಕಿರ್ತಾವೆ.
ಅಷ್ಟು ಹಾಕಿದಾಗ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಅದನ್ನು ನಾ ಈಗ ಮಾಡತ್ತಲ್ಲ ಈ ಥರನಾಗಿ ನಮಗೆ ಭಾಳ ಮೇವು ಟೈಮ್ದೊಳಗೆ ಇದನ್ನು ನಾವು ಈ ಥರಾಗಿ ಚಾಪ್ ಪಟ್ಟದಾಗ ಹಾಕಿ ಸಣ್ಣಗೆ ಮೇವು ಕೊರೆದು ಅದನ್ನ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನು ನಾವು ಸೈಲೇಜ್ ಮಾಡ್ಬೇಕು. ಸೈಲೇಜ್ ಮಾಡಿದೆವು ಅಂತಂತಂದ್ರೆ ಈಗ ನಾವು ಅತಿವೃಷ್ಟಿ ಮೇವಿದ ಟೈಮ್ದೊಳಗೆ ನಾವು ಸೈಲೇಜ್ ಮಾಡಿದೆವು ಅಂತಂತಂದ್ರೆ ಅದು ನಮಗೆ ಯಾವಾಗ ಉಪಯೋಗ ಆಕತ್ತಂದ್ರೆ ನಮ್ಮ ಮೇವು ಕಡಿಮೆ ಇರತ್ತಲ್ಲ, ಮೇವು ಕಡಿಮೆ ಇದ್ದ ಟೈಮ್ದೊಳಗೆ ಈ ಮೇವು ನಮ್ಗೆ ಉಪಯೋಗ ಆಕದಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾನು ಬಯಸ್ತೇನೆ. ನೋಡ್ತಲ್ಲ ಈಗ ಸಣ್ಣಗೇನು ಮೇವು ಕುಡಿಯೋಕತ್ತಲ್ಲ ಈ ಹಸರ ಇದು ಕಾಯಂ ಪರ್ಮನೆಂಟ್ ಉಳಿದಕ್ಕಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾನು ಈ ವಿಷಯವನ್ನು ಕೇಳಬಯಸ್ತೇನೆ. ಇದನ್ನು ನಾವು ಸೈಲೇಜ್ ಮಾಡಿಕ್ಯಾರ ಇಲ್ಲ ಅಂತಂದ್ರೆ ನಾವು 1 ವರ್ಷ ಮಟನೂ ಇರ್ಬೋದು, 1 ವರ್ಷ ಮಟನೂ ಇದು ಬಟ್ಟೆ ಕೇಳೋಗೋದಿಲ್ಲ. ಅದಕ್ಕಾಗಿ ನಾನು ರೈತ ಮಿತ್ರನ ಏನು ಹೇಳ್ತಾರೆ ಅಂತಂದ್ರೆ ನಮ್ಮಲ್ಲಿ ಹಸಿರು ಭಾಳ ಇದ್ದಾಗ ಅದನ್ನು ಕೇರ್ ಮಾಡೋಕ್ಕಿಂತ ಮೊದಲ ಈ ಥರನಾಗಿ ನಾವು ಅದನ್ನು ಸೈಲೇಜ್ ಮಾಡಿ ನಾವು ಇಟ್ಕೊಂಡು ಅಂತಂತಂದ್ರೆ ನಮ್ಮ ಹೈನುಗಾರಿಕೆಗೆ ಬಂಪರ್ ಆಕಾರಂತ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಈ ವಿಷಯವನ್ನು ಹೇಳ್ತೇನೆ. ಮತ್ತು ನಾವು ಏನು ಮೇವು ತಿಂದಿರ್ತೇವಲ್ಲ, ಗೊಂಜಾಳ ಆಗಲಿ ಆಮೇಲೆ ಹುಲ್ಲಾಗಲಿ, ನಾವು 1 ಟನ್ ಆಗಲಿ 2 ಟನ್ ಆಗಲಿ ನಮ್ಮ ಮೇವಿನ ಕೆಪಾಸಿಟಿ ಮ್ಯಾಗ ನಾವು ಮೇವು ತಂದಿರ್ತೇವೆ. ಆಮೇಲೆ ಆ ಮೇವು ಮೊದಲು ನಾವು ಏನು ಮಾಡ್ಬೇಕಂತಂದ್ರೆ ಅದನ್ನು ಸಂಪೂರ್ಣವಾಗಿ ಮೊದಲು ಅದನ್ನು ಮೇವು ಕರಿಬೇಕು. ಮೇವು ಕರಿಕ್ಯಾರ ಮೊದಲು ಅದನ್ನು ಅಗಲಮಿಗೆ ಹೊರಬೇಕು. ಗೊತ್ತಲ್ಲ, ಮೊದಲು ನಾವು ಇದ್ದಂಥ ಮೇವೆಲ್ಲ ಕೊರಿಕ್ಯಾರ ಅದನ್ನು ನಾವು ಅಗಲಮಿಗೆ ಮಾಡಬೇಕು. ನಂತರ ನೋಡೋದ್ರಲ್ಲ ಈ ಥರ ಏನು ಮೇವು ಪುಡಿ ಇರುತ್ತಲ್ಲ ಈ ಪುಡಿನ ನಾವು ಅಗಲು ಮಾಡಿದೆವು ಅಂತಂತಂದ್ರೆ ಮುಂದೆ ಇದ್ರಾಗ ನಮಗೆ ಮಿನರಲ್ ಮಿಕ್ಸನ್ ಆಗಲಿ ಆಮೇಲೆ ಬೆಲ್ಲದ ನೀರಾಗಲಿ ಉಪ್ಪಿನ ನೀರಾಗಲಿ ಕುಡ್ಸಕ್ಕೆ ಅನುಕೂಲ ಆಗೋದಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾನು ಬಯಸ್ತೀನಿ. ಮತ್ತು ನಾವು ಕರಿದುವಾಗ ಆಮೇಲೆ ತುಂಬುವಾಗ ಅಂತಂತಂದ್ರೆ ಅದು ಕೆಲಸವೂ ಆಗೋದಿಲ್ಲ, ಆಮೇಲೆ ಸರಿಯಾಗಿ ಏನು ಲವಣಾಂಶಗಳು ಮಿಕ್ಸ್ ಆಗೋದಿಲ್ಲ. ಅದಕ್ಕಾಗಿ ನಾನು ರೈತ ಮಿತ್ರನಾಗ ಏನು ಹೇಳ್ತಾರೆ ಅಂತಂದ್ರೆ ಈಗ ನಾವು ಏನು ಮೇವು ತಂದಿರ್ತೇವಲ್ಲ ತಾನು ಸಂಪೂರ್ಣ ಕೊರದ ಮ್ಯಾಗನ ನಾವು ಅದ್ರಾಗ ಲವಣಾಂಶ ಕೊಡ್ಬೇಕಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾನು ನನ್ನ ಸ್ವಂತ ಅನುಭವದ ಮೇರೆಗೆ ಹೇಳ್ತಾರಂತ. ಈಗ ಮೇವೆಲ್ಲ ಕೊರಿದು ಆದಮೇಲೆ ಮುಂದೆ ನಾ ಈ ಮೇವ ಏನು ಮಾಡ್ಬೇಕು ಅನ್ನೋದನ್ನು ನಾನು ಇವತ್ತಿನ ದಿವಸ ನಾನು ರೈತ ಮಿತ್ರರಿಗೆ ಹೇಳ್ತಾನೆ. ಬರ್ರಿ ಈಗ ನೋಡತ್ತಲ್ಲ, ಈಗ ಚಾಪ್ ಕೊಟ್ಟಿರದಾಗ ನಾವೆಲ್ಲ ಮೇವು ಈಗ ಕೊರೆದ ಮೇಲೆ ನಾನು ಈ ಕೊರೆದಂಥ ಮೇವ ನಾ ಏನು ಮಾಡ್ತಾನೆ ಅನ್ನೋದನ್ನು ಇವತ್ತಿನ ದಿವಸ ತಮ್ಮೆಲ್ಲರೂ ತೋರಿಸ್ತಾನಂತ. ಬರ್ರಿ ಮುಂದೆ ಹೋಗೋಣಂತ. ಈಗ ನಮಗೆ 1 ಟನ್ ಸೈಲೇಜ್ ಮಾಡೋಕೆ ಏನೇನು ಬೇಕಂತಂತಂದ್ರೆ ಮೊದಲನೇದಾಗಿ ನಮಗೆ 10 ಲೀಟ್ರ್ ನೀರು ಬೇಕು. ನೋಡ್ತಲ್ಲ, ಇದು ಬಕೆಟ್ದಾಗ 10 ಲೀಟ್ರ್ ನೀರು ಐತಿ. ಆಮೇಲೆ 10 ಲೀಟ್ರ್ ನೀರಿಗೆ ಆಮೇಲೆ 2-3 kg ಬೆಲ್ಲ ಬೇಕು. ಈಗ ನಾನು 10 ಲೀಟ್ರ್ ನೀರು ತೊಗೊಂಡನು, ಆಮೇಲೆ 3 kg ಬೆಲ್ಲ ತೊಗೊಂಡನು. ನಂತರ ಆಮೇಲೆ ಅದ್ರಾಗ 1 kg ಉಪ್ಪು ಕುಡಿಸ್ತಾನೆ. ನೋಡ್ರಾಗಿ ಬೆಲ್ಲ ಹಾಕನ್ ಪೈಲ ನಾವು ನೀರಾಗ 2-3 kg ಬೆಲ್ಲ ಹಾಕ್ಬೇಕು. ನೋಡ್ರಿ ಬೆಲ್ಲ ಹಾಕಿದ್ನಿ. ಆಮೇಲೆ ಇದ್ರಾಗ ಮತ್ತು 1 kg ಉಪ್ಪು ಹಾಕ್ತಾನೆ. ನೋಡ್ರಿ ಎಷ್ಟು ಹಾಕ್ಯಾರ ನಾವು ಇಲ್ಲಂತಂದ್ರೆ ಒಂದು ಅರ್ಧ ತಾಸರ ವೇಟ್ ಮಾಡ್ಬೇಕು. ಇದು ಅರ್ಧ ತಾಸು ಮಿಕ್ಸ್ ವೇಟ್ ಮಾಡಿದ ಮೇಲೆ ಇದನ್ನು ನಾವು ಸರಿಯಾಗಿ ಕಲಕ್ಬೇಕು. ಕಲಕಿ ಬೆಲ್ಲ ಮತ್ತು ಉಪ್ಪು ಇದು ಸರಿಯಾಗಿ ನೀರಾಗಿ ಮಿಕ್ಸ್ ಆಗೋ ಮಟನೂ ನಾವು ಬಿಡಬೇಕು. ನಂತರ ಏನು ಮಾಡ್ಬೇಕಂತಂದ್ರೆ ಈಗ ಪೌಡ್ರ್ ಐತಲ್ಲ, ಈ ಪೌಡ್ರ್ ನಾವು ಅದನ್ನು ಚಹಾ ಪಟ್ಟದಾಗ ಮೇವು ಪುಡಿ ಮಾಡ್ತಾವಲ್ಲ ಅದನ್ನು ಆಮೇಲೆ ನಂತರ ಹಾಕ್ಬೇಕು. ಆಮೇಲೆ ಏನು ನೋಡತ್ತಾವಲ್ಲ ಇದು ಪಂಪಿನ್ಯಾಗ ಹಾಕಿ ಆಮೇಲೆ ನಾವು ಕಟ್ ಮಾಡಿದ ಮೇವಿಗೆ ಸ್ಪ್ರೇ ಮಾಡ್ಬೇಕು. ಬರೀ ಅದನ್ನು ಯಾವ ಥರ ಆಗಿ ನಾನು ಸ್ಪ್ರೇ ಮಾಡ್ತಾನೆ ಅದನ್ನು ಹೇಳ್ತಾನೆ. ಈಗೇನು ನಾವು ಚಾಪ್ಗಟ್ಲೆ ಮೇವು ಕಟ್ ಮಾಡ್ತೇವಲ್ಲ, ಕಟ್ ಮಾಡಿದ ಮೇಲೆ ನೋಡಿರಿ ಈ ಥರ ಆಗ ನಾವು ಮೇವು ಕಟ್ ಮಾಡಿವಲ್ಲ, ಕಟ್ ಮಾಡಿದ ಮೇಲೆ ನಾವು ಏನು ಮಾಡ್ಬೇಕಂತಂದ್ರೆ ಈಗ ನಾವು ಬಕೆಟ್ದಾಗ ನಾವು ಆಗಲೇ ದ್ರಾವಣ ಯಾವ ಥರನಾಗಿ ನಾವು ಮಿಕ್ಸ್ ಮಾಡ್ಬೇಕು ಅನ್ನೋದನ್ನ ತೋರಿಸೇನು. ಈಗ ನಾವು ಆ ದ್ರಾವಣ ಏನು ಮಾಡ್ಬೇಕಂತಂದ್ರೆ ಈಗ ನಾವು ಮೇವು ಕಟ್ ಮಾಡಿದ್ರ ಮ್ಯಾಗ ಈ ಥರನಾಗಿ ಸಿಂಪಡಿಸ್ಬೇಕು. ನೋಡ್ತಲ್ಲ ಪೂರ್ತಿ ಮೇವು ಒದ್ದೆ ಆಗುವಂಗೆ ಈಗ ನಾವು ಇದ್ರಾಗ ಬೆಲ್ಲ ಉಪ್ಪು ಮಿಕ್ಸ್ ಮಾಡ್ಯಾನು. ಅದನ್ನು ನಾ ಈಗ ಏನು ಮಾಡತ್ತ ಅಂತಂದ್ರೆ
ಇದನ್ನು ಸಂಪೂರ್ಣ ಈ ಮೇವಿಗೆ ಮಿಕ್ಸ್ ಮಾಡತ್ತಾನೆ ನೋಡಿರಿ. ಈ ಥರನಾಗಿ ನಾವು ನೋಡಿರಿ, ಈ ಥರನಾಗಿ ನಾವು ಸಂಪೂರ್ಣ ಅಟ್ಟು ಒದ್ದೆ ಆಗುವಂಗೆ ನಾವು ತೋರಿಸ್ಬೇಕು. ಈ ದ್ರಾವಣ ಹಾಕಿದ ಮೇಲೆ ನಾ ಮುಂದೆ ಏನು ಮಾಡ್ತಾನೆ ಅನ್ನೋದನ್ನು ಇನ್ನು ಮುಂದೆ ನಾನು ಹೇಳ್ತಾನಂತ. ಈಗ ಸದ್ಯ ನಾನು ಬೆಲ್ಲದ ದ್ರಾವಣ ಮತ್ತು ಉಪ್ಪ ಸಿಂಪರಣೆ ಮಾಡಿದ ಮೇಲೆ ಈಗೇನು ಮಾಡತ್ತಾನಪ್ಪ ಅಂತಂದ್ರೆ ಸೈಲೇಜ್ ಕಲ್ಚರ್ ಪೌಡ್ರನ್ನು ನಾವು ಹೊಡ್ಯಾತಾನೆ ನೋಡಿರಿ. ಈ ಥರನಾಗಿ ಈ ಪೌಡ್ರ್ ನಾನು ಪಂಪಿಗೆ ಹಾಕ್ಯಾರ ಸ್ಪ್ರೇ ಮಾಡತ್ತಾನೆ. ಒಂದನೇದ್ದು ಬೆಲ್ಲದ ದ್ರಾವಣ ಆಯ್ತು, ಎರಡನೇದ್ದು ಈ ಕಲ್ಚರ್ ಪೌಡ್ರ್ ಆಯ್ತು. ಬರೀ ಮುಂದೆ ನಾನು ಇನ್ನೂ ಏನು ಈ ಥರ ಮಿಕ್ಸ್ ಮಾಡ್ತಾನೆ ಅಂತ ಹೇಳ್ತಾನಂತ. ಈ ಸದ್ಯ ನಾ ಏನು ಮಾಡತ್ತಂತಂದ್ರೆ ಮಿನರಲ್ ಪೌಡ್ರನ್ನ ಮಿಕ್ಸ್ ಮಾಡತ್ತಾನು. ಮೊದಲನೇದಾಯ್ತು ಬೆಲ್ಲ ಆಯ್ತು, ಬೆಲ್ಲದ ನೀರು ಆಯ್ತು, ಆಮೇಲೆ ನೋಡ್ರಿ ಕಲ್ಚರ್ ಪೌಡ್ರ್ ಆಯಿತು. ಈಗ ಸದ್ಯ ನಾನು ಏನು ಮಾಡತ್ತಂತಂದ್ರೆ ಇದು ಮಿನರಲ್ ಮಿಕ್ಸ್ ಆಯ್ತಲ್ಲ ಅದನ್ನು ಮಿಕ್ಸ್ ಮಾಡತ್ತಾನು. ಇನ್ನು ಮುಂದೆ ನಾನು ಇದನ್ನು ಯಾವ ಥರನಾಗಿ ಮಿಕ್ಸ್ ಹೊಡ್ತೇನೆ ಅಂತ ಈಗ ತೋರಿಸ್ತಾನು. ಇದ್ರಾಗ ನಾನು ಈಗಿನ ಮೇವು ಐತಲ್ಲ ಈ ಮೇವಿನಾಗ ನಾನು ಎಲ್ಲ ಮಿನರಲ್ ಮಿಕ್ಸ್ ಮಾಡಿಕ್ಯಾರ. ಈಗ ಸದ್ಯ ನಾ ಅದನ್ನು ಮಿಕ್ಸ್ ಮಾಡತ್ತಾನೆ. ಈ ಥರನಾಗಿ ನಾವು ಮಿಕ್ಸ್ ಮಾಡಿದ್ವು ಅಂತಂತಂದ್ರೆ ಔಷಧ ಬಂತು, ಆಮೇಲೆ ಬೆಲ್ಲದ ನೀರು ಬಂತು, ಉಪ್ಪಿನ ನೀರು ಬಂತು, ಎಲ್ಲ ಬೇಯಿಸ್ಕ್ಯಾರ. ಈ ಮೇವು ಅಗದಿ ಪಕ್ವಕತ್ತಂತ ಕ್ಯಾರ. ನನ್ನ ರೈತ ಮಿತ್ರರಿಗೆ ನಾನು ಬಯಸ್ತೇನೆ. ಇನ್ನು ಮುಂದೆ ನಾನು ಇದನ್ನು ಬ್ಯಾಗ್ ತುಂಬ್ತಾನೆ. ಬ್ಯಾಗ್ನಾಗ ಯಾವ ಥರ ತುಂಬ್ತಾನೆ ಅನ್ನೋದನ್ನು ನಾನು ಈಗ ತೋರಿಸ್ತಾನಂತ. ಈಗ ನಾವೇನು ಸೈಲೇಜ್ ಮಾಡಿದೇವಲ್ಲ, ಸೈಲೇಜ್ ಮಾಡಿದ್ದನ್ನು ನಾವು ಬ್ಯಾಗ ತುಂಬಬೇಕಾದ್ರೆ ಈ ಥರನಾಗಿ ಬ್ಯಾಗ್ ನಾವು ರೆಡಿ ಮಾಡ್ಕೋಬೇಕು. ಪೈಲ ಹೊರಗಡೆ ಬ್ಯಾಗ್ ಹತ್ತಿ ಆಮೇಲೆ ಒಳಗೆ ನಾವು ಬ್ಯಾಗಡಿ ಹಾಕ್ಬೇಕು ನೋಡಿರಿ. ಈ ಥರಾಗಿ ನಾವು ತುಂಬ ಮುಂದೆ ಈಗ ಬ್ಯಾಗಡಿ ರೆಡಿ ಮಾಡ್ಕೊಂಡಿಕ್ಯಾರ. ನಾವು ಇದನ್ನು ಸೈಲೇಜ್ ಪುಡಿ ಇದ್ರಾಗ ತುಂಬೋಣಂತ ಬರಿನಾಗಿ ತುಂಬ್ತಾನಂತ. ಈಗ ಸದ್ಯ ನಾ ಈಗ ಏನು ಮಾಡತ್ತಾನಪ್ಪ ಅಂತಂತಂದ್ರೆ ಈಗೇನು ಇದನ್ನು ಮೇವು ಕೊದಕ್ಯಾರ ಎಲ್ಲ ಮಿನರಲ್ ಮಿಕ್ಸರೆಲ್ಲ ಅದ್ರ ಮಿಕ್ಸ್ ಮಾಡಿಕ್ಯಾರ. ನಾ ಏನು ಮಾಡತ್ತ ಅಂತಂದ್ರೆ ನೋಡ್ರೆ ಈಗ ಸದ್ಯ ಬ್ಯಾಗ್ ತುಂಬತ್ತಾನ. ಈ ಬ್ಯಾಗ 1 ಟನ್ ಮೇವು ಹಿಡಿ ಬ್ಯಾಗ. ಇದನ್ನು ನಾವು ಯಾವ ಥರ ತೊಗೊಳ್ತಾನಪ್ಪ ಅಂತಂದ್ರೆ ಮೊದಲು ನಾವು ಹಳಿ ಕಾಲಾಗ ಹತ್ತಿ ಗಂಟು ತೂತಿದ್ದೀವಲ್ಲ ನೋಡ್ತಾರಲ್ಲ, ಹತ್ತಿ ಗಂಟ ನಾವು ಯಾವ ಟೈಪ್ ತೂತಿದ್ದೀವಲ್ಲ ಆ ಟೈಪ್ ಇಬ್ಬರು ಹೈತಿಕ್ಯಾರ ಅಗದಿ ರಿಕ್ ಆಗೋಂಗ ತುಳಿಯಾತೇವೆ ನೋಡ್ಲಾ. ರಿಕ್ ಯಾಕೆ ತುಳಿಯಾತವಪ್ಪ ಅಂತಂತಂದ್ರೆ ಇದ್ರಾಗ ನಾವು ಸೈಲೇಜ್ ಮಾಡಿದೇವಲ್ಲ, ಇದ್ರಾಗ ಯಾವ ಕಾರಣಕ್ಕೂ ಒಂದು ಸ್ವಲ್ಪನೂ ಇದ್ರಾಗ ಹೊರಗಿನ ಗಾಳಿ ಹೋಗಬಾರ್ದು. ಹೊರಗಿನ ಗಾಳಿ ಹೋದಪ್ಪ ಅಂತಂತಂದ್ರೆ ಈಗ ನಾವು ಸೈಲೇಜ್ ಮಾಡಿದೇವಲ್ಲ ಇದೆಲ್ಲ ಕೇಳಾಕತ್ತಂತ ಹೇಳ್ಕ್ಯಾರ. ನಾನು ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಈ ವಿಷಯವನ್ನು ಹೇಳ್ತಾನು ನೋಡ್ರಿ. ನಾವು ಇದನ್ನು ಹತ್ತಿ ಗಂಟೆ ಯಾವ ಟೈಪ್ ತೊಗೊತೇವಲ್ಲ ಆ ಟೈಪ್ ಇಬ್ಬರು ಹೈತಿಕ್ಯಾರ ಜಗ್ಗಿಸ್ ತುಳಿದೇವು ಅಂತಂದ್ರೆ ಫುಲ್ ಪ್ಯಾಕ್ ಆಕತಿ. ಈ ಥರ ಪ್ಯಾಕ್ ಆತಂತಂದ್ರೆ ಮೇವ ಒಟ್ಟ ಕೀಡಾಗಲ್ಲ ಅಂತ ಹೇಳ್ಕ್ಯಾರ. ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನು. ಈಗ ನಾವು ಏನು ಸೈಲೇಜ್ ಮಾಡಿಕೆ ಏನು ಮೇವು ತುಂಬತ್ತವಲ್ಲ, ಈ ಮೇವ ನಮ್ಮ ದನಗಳು ಹಾಕೊಂಡ್ರೆ ಏನು ಲಾಭಪ್ಪ ಅಂತಂತಂದ್ರೆ ಇದರಿಂದನ ದನಗಳಿಗೆ ಆರೋಗ್ಯನೂ ಆರಾಮ ಉಳಿತೈತಿ. ಆಮೇಲೆ ಇದ್ರಾಗ ನಾವು ಎಲ್ಲ ಮಿನರಲ್ ಹಾಕಿರ್ತೇವೆ, ಆಮೇಲೆ ಬೆಲ್ಲದ ನೀರು ಹಾಕಿರ್ತೇವೆ, ಉಪ್ಪಿನ ನೀರು ಹಾಕಿರ್ತೇವೆ. ಆಮೇಲೆ ಇದು ಅಟ್ಟು ಎಲ್ಲ ಸೇರ್ಕ್ಯಾರ ಅಗದಿ ಮೇವ ಅಗದಿ ಪಕ್ವಾಗಿರ್ತೈತಿ. ಇದನ್ನು ದನಗಳಿಗೆ ನಾವು ಹಾಕಿದ್ವು ಅಂತಂತಾರೆ ದನಗಳ ಆರೋಗ್ಯನೂ ಚೆನ್ನಾಗಿರ್ತೈತಿ, ಮತ್ತು ಅವು ಹೆಲ್ದಿನೇ ಇರ್ತಾವೆ, ಮತ್ತು ಹೈಣಿದಾಗನು ಹೆಚ್ಚು ಹಿಂಡ್ತಾವೆ ಅಂತ ಹೇಳ್ಕ್ಯಾರ. ನನ್ನ ರೈತ ಮಿತ್ರರಿಗೆ ನಾನು ಹೇಳ ಬಯಸ್ತೇನೆ. ಈಗ ನಾವು ಸೈಲೇಜ್ ಮಾಡೋಕೆ ಏನು ಉಪಯೋಗ ಅಂತಂತಂದ್ರೆ ಈಗ ನಮ್ಮ ಒಂದು ಸೀಸನ್ದಾಗ ನಮ್ಮ ಮಂತ್ಯಕ್ಕೆ ಮೇವು ಬಾರ್ತೈತಿ. ಮೇವು ಅಂತಂದ್ರೆ ಗೊಂಜಾಳ ನಾವು ಭಾಳ ಹಾಕಿರ್ತೇವೆ. ಆವಾಗ ಒಂದು ಟೈಮ್ದಾಗ ನಮಗೆ ಗೊಂಜಾಳ ಮೇವು ಸಿಗೋಲ್ಲ. ಅದಕ್ಕಾಗಿ ನಾವು ಏನು ಮಾಡ್ಬೇಕಂತಂತಂದ್ರೆ ಈಗ ನಾವು ಈ ಥರ ಸೈಲೇಜ್ ಮಾಡ್ಕೊಂಡಿಕ್ಯಾರ ನೋಡ್ರಿ. ಈ ಥರಾಗಿ ನಾವು ಸೈಲೇಜ್ ಮಾಡಿಕ್ಯಾರ ಮೇವು ಇದು ಟೈಮ್ದೊಳಗೆ ಸೈಲೇಜ್ ಮಾಡೋದು. ಆಮೇಲೆ ಇದನ್ನು ನಾವು ಮೇವು ಯಾವಾಗ ನಮಗೆ ಅಭಾವ ಆಕತ್ತಲ್ಲ, ಅಭಾವ ಆದಾಗ ಈ ಮೇವು ನಾವು ಉಪಯೋಗ ಮಾಡ್ಕೊಂಡಿಕ್ಯಾರ ನಮ್ಮ ಹೈನುಗಾರಿಕೆಗೆ ನಾವು ಬಳಕೆ ಮಾಡ್ಕೊಂಡೆವು ಅಂತಂತಂದ್ರೆ ಮತ್ತು ಹಾಲಿನಾಗೂ ಇಳುವರಿನೂ ಹೆಚ್ಚಾಕತಿ. ಆಮೇಲೆ ನಮಗೆ ವರ್ಷಾನುಗಟ್ಟೆ ಹಸಿ ಮೇವು ಸಿಗತ್ತಂತ ಹೇಳ್ಕ್ಯಾರ. ನನ್ನ ರೈತ ಮಿತ್ರರಿಗೆ ಈ ವಿಷಯವನ್ನು ಹೇಳ್ತಾನು. ಈಗ ನಾನು ಇದನ್ನ ಸಂಪೂರ್ಣ ಬ್ಯಾಗ್ ತುಂಬಿನಿ. ಈಗ ಬ್ಯಾಗ್ ತುಂಬಿದ ಮೇಲೆ ಇದನ್ನ ಏನು ಮಾಡ್ಬೇಕಂತಂದ್ರೆ ಬರೀ ತೋರಿಸ್ತಾನೆ. ಇದನ್ನ ಪೂರ್ತಿ ಬ್ಯಾಗ್ ತುಂಬಿದ ಮೇಲೆ ಏನು ಮಾಡ್ಬೇಕಂತಂದ್ರೆ ನೋಡ್ತಲ್ಲ ಈ ಥರನಾಗಿ ಅದನ್ನು ಕಟ್ಬೇಕು. ಯಾಕಂತಂದ್ರೆ ಒಟ್ಟು ಹೊರಗಿನ ಹವಾ ಒಳಗೆ ಹೋಗ್ಲಂಗೆ ಅದನ್ನು ನಾವು ಮೊದಲು ಬ್ಯಾಗಡಿ ಕಟ್ಟಬೇಕು. ಆಮೇಲೆ ನಂತರ ಏನು ಮಾಡ್ಬೇಕಂತಂದ್ರೆ ಇದು ಪಾಟನ್ನು ಈ ಬ್ಯಾಗಡಿ ಯಾವ ಥರ ಕಟ್ಟಿದ್ವಲ್ಲ ಈ ಥರ ಪಾಟ್ ಕಟ್ಟಿದ್ವು ಅಂತಂತಂದ್ರೆ ಹವಾ ಒಳಗೆ ಹೋಗಲ್ಲ,
ಒಳಗೆ ಹೋಗಲ್ಲ ಅಂತಂತಾರೆ. ಈ ಮೇವು ಒಟ್ಟ ಕೆಡಲ್ಲ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾನು ಹೇಳ ಬಯಸ್ತೇನೆ. ನಾನು ಇನ್ನೊಂದು ಏನು ಹೇಳ ಬಯಸ್ತೇನೆ ಅಂತಂತಂದ್ರೆ, ನಾವಿರೋದು ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಕುರುಬ ಗ್ರಾಮ. ಇಲ್ಲಿ ನಮಗೆ ಏನು ಜಾನುವಾರುಗಳಿಗೆ ಏನು ಮೆಡಿಸಿನ್ ಬೇಕಾಕತ್ತಲ್ಲ, ಕಾಲುಬೇನೆ ಬಂತು, ಆಮೇಲೆ ಗಂಟಲು ಬೇನೆ ಬಂತು, ಒಟ್ಟು ನಮ್ಮ ದನಗಳಿಗೆ ಯಾವ ಥರಾಗಿ ಔಷಧ ಬೇಕಲ್ಲ ಆ ಔಷಧೆಲ್ಲ ನಮ್ಮ ಬೈಲಹೊಂಗಲ ತಾಲೂಕಿನಾಗ ಬೈಲಹೊಂಗಲದಾಗನ ಶ್ರೀ ಅಂಬಿ ಮೆಡಿಕಲ್ ಶಾಪ್ ಐತಿ. ಇದು ಎಲ್ಲಿಯಪ್ಪ ಅಂತಂತಂದ್ರೆ ಚೆನ್ನಮ್ಮ ಕ್ರಾಸ್ ಬೈಲಹೊಂಗಲದಾಗ ಐತಿ. ಇಲ್ಲಿ ನಮಗೆ ಎಲ್ಲ ನಮೂನೆ ಔಷಧ ದನಕರುಗಳಿಗೆ ಬಂತು, ನಾಯಿಗೆ ಬಂತು, ಕುರಿಗೆ ಬಂತು. ಆಮೇಲೆ ನಮ್ಮೇನು ಎಲ್ಲ ಜಾನುವಾರುಗಳು ಅದಾವಲ್ಲ, ಜಾನುವಾರುಗಳಿಗೆಲ್ಲ ಇಲ್ಲಿ ಮೆಡಿಸಿನ್ ಸಿಗ್ತೈತಿ. ಮೆಡಿಸಿನ್ ಅಷ್ಟೇ ಅಲ್ಲ, ಆಮೇಲೆ ನಮಗೆ ಹಿಂಡು ಮಿಷನ್ ಬಂತು. ಆಮೇಲೆ ಈಗಿನ ಪಾಟ್ ಅದಲ್ಲ, ಈ ಥರಾಗೆ ಈಗಿನ ಸೈಲೇಜ್ ಪಾಟ್ ಅದಲ್ಲ, ಇವೆಲ್ಲ ಯೋಗ್ಯ ಬೆಲೆಯಲ್ಲಿ ದೊರೀತಾವಂತ ಹೇಳ್ಯಾರ. ನನ್ನ ರೈತ ಮಿತ್ರರಿಗೆ ನಾನು ಈ ವಿಷಯವನ್ನು ಹೇಳ ಬಯಸ್ತೇನೆ. ಈ ಥರನಾಗಿ ನಾವು ಮೇವು ಶೇಖರಣೆ ಮಾಡಿ ಇಟ್ಕೊಂಡಿಕ್ಯಾರ. ಇದನ್ನು ಮೇವು ನಮ್ಮ ಅಂತ್ಯಕ್ಕೆ ಭಾಳ ಇದ್ದಾಗ ಇದನ್ನು ನಾವು ಈ ಥರಾಗಿ ಸೈಲೇಜ್ ಮಾಡಿಕ್ಯಾರ. ಬ್ಯಾಗ್ನಾಗ ತುಂಬಿ ನಾವು ಇಟ್ಕೊಂಡೆವು ಅಂತಂತಂದ್ರೆ ಇದು ನಾವು ಮೇವಿನ ಟೈಮ್ದೊಳಗೆ ನಮ್ಮ ಹಿಂಡು ದನಗಳಿಗೆ ನಾವು ಇದು ಉಪಯೋಗ ಮಾಡಿಕೊಂಡೆವು ಅಂತಂತಂದ್ರೆ ಹೈನುಗಾರಿಕೆಗೆ ಚಲೋ ಆಕತ್ತಂತ ಹೇಳ್ಯಾರ. ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಈ ವಿಷಯವನ್ನು ಹೇಳ ಬಯಸ್ತೇನೆ. ಮತ್ತು ನಾವು ಚಾಪ್ ಕಟ್ರದಾಗ ಹಾಕಿದಾಗ ಮೇವು ನಾವು ಎಷ್ಟು ಸಣ್ಣಕತ್ತಲ್ಲ ಅಟ್ಟು ನಾವು ಇದ್ರಾಗ ಮಿನರಲ್ ಏನು ಕೆಮಿಕಲ್ಸ್ ಅದಾವಲ್ಲ ಅದನ್ನು ನಾವು ಅಕ್ರ ಕುಡಿಸಿದ್ವು ಅಂತಂತಂದ್ರೆ ದನಗಳಿಗೆ ತಿನ್ನೋಕೆ ಚಲೋ ಆಕತ್ತಂತ ಹೇಳ್ಯಾರ. ನಾನು ಹೇಳ ಬಯಸ್ತೇನೆ. ಅದನ್ನು ನಾವು ಕಣಿಕೆ ಉದ್ದುದಂಬಿಗೆ ನಾವು ಕೊರೆದು ಅಂತಂದ್ರೆ ಅದ್ರಾಗ ನಮಗೆ ಯಾವುದೋ ನಮೂನೆ ಮಿನರಲ್ ಅದಾವಲ್ಲ ಅವನು ಕುಡ್ಸಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ನಾನು ಏನು ಹೇಳ್ತೇನೆ ಅಂತಂದ್ರೆ, ನಾವು ಈ ಥರನಾಗಿ ಮಾಡಿ ಸೈಲೇಜ್ ಮಾಡಿ ನಾವು ಮೇವು ಭಾಳ ಟೈಮ್ದೊಳಗೆ ಇದನ್ನು ನಾವು ಶೇಖರಣೆ ಮಾಡಿಕೊಂಡು ಅಂತಂತಂದ್ರೆ ನಮ್ಮ ಹೈನುಗಾರಿಕೆ ಸುಗಮವಾಗತಿ ಮತ್ತು ಬಂಪರ್ ಆಕತ್ತಂತ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.